ಸರ್ ಡಿ.ಟಿ. ದೇವೇಗೌಡರು ಏನಾದ್ರು ಕಾಂಗ್ರೆಸ್ ಬರುವಂತ ಅವರು ಮಾತನಾಡಿರ್ತಕ್ಕಂಥದ್ದು FIRಗಳು ಮಾಡುವಾಗಲೇ ಪ್ರತಿಯೊಂದು FIRಗೂ ಎಲ್ಲರೂ ರಾಜೀನಾಮೆ ಕೊಡಬೇಕು ಅನ್ನೋದಾದರೆ ಎಲ್ಲರೂ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನೀವು ಅವರ ಅಷ್ಟು ಹೇಳಿದ್ದಕ್ಕೆ ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತಂದರೆ ಗೊತ್ತಿಲ್ಲ ನಾನು. ಜಾತಿ ಗಣತಿ ಹಾಂ ಆಗುತ್ತಾ ಸರ್? ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರಲ್ಲ, ಈಗಾಗಲೇ ಕ್ಯಾಬಿನೆಟಿಗೆ ತರ್ತೇನೆ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಲ್ಲಿ ಬಂದ ಮೇಲೆ ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ ನೋಡೋಣ. ಯಾಕೆಂದರೆ ಅದು ಟೇಬಲ್ ಮಾಡಬೇಕಾಗತ್ತೆ, ಅಸೆಂಬ್ಲಿನಲ್ಲಿ ನಾವು ಅದನ್ನು ಇಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಏನೇನು ಚರ್ಚೆಗಳಾಗ್ತವೆ, ಅಂತಿಮವಾಗಿ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಅದು ಆ ನಂತರ ಗೊತ್ತಾಗುತ್ತೆ. ಚರ್ಚೆ ಆದಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಪ್ರತಿಪಕ್ಷಗಳು ಈಗ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಈ ಕುಮಾರಸ್ವಾಮಿ ನಾವು ಯಾವುದನ್ನು ಯಾರ ಮೇಲೂ ಸೇಡಿನ ರಾಜಕಾರಣ ಮಾಡ್ತಾ ಇಲ್ಲ. ಸರ್ ಡಿ.ಟಿ. ದೇವೇಗೌಡರು ಏನಾದ್ರು ಕಾಂಗ್ರೆಸ್ ಬರುವಂತ ಅವರು ಮಾತನಾಡಿರ್ತಕ್ಕಂಥದ್ದು FIRಗಳು ಮಾಡುವಾಗಲೇ ಪ್ರತಿಯೊಂದು FIRಗೂ ಎಲ್ಲರೂ ರಾಜೀನಾಮೆ ಕೊಡಬೇಕು ಅನ್ನೋದಾದರೆ ಎಲ್ಲರೂ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನೀವು ಅವರ ಅಷ್ಟು ಹೇಳಿದ್ದಕ್ಕೆ ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತಂದರೆ ಗೊತ್ತಿಲ್ಲ ನಾನು. ಜಾತಿ ಗಣತಿ ಹಾಂ ಆಗುತ್ತಾ ಸರ್? ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರಲ್ಲ, ಈಗಾಗಲೇ ಕ್ಯಾಬಿನೆಟಿಗೆ ತರ್ತೇನೆ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಲ್ಲಿ ಬಂದ ಮೇಲೆ ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ ನೋಡೋಣ. ಯಾಕೆಂದರೆ ಅದು ಟೇಬಲ್ ಮಾಡಬೇಕಾಗತ್ತೆ, ಅಸೆಂಬ್ಲಿನಲ್ಲಿ ನಾವು ಅದನ್ನು ಇಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಏನೇನು ಚರ್ಚೆಗಳಾಗ್ತವೆ, ಅಂತಿಮವಾಗಿ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಅದು ಆ ನಂತರ ಗೊತ್ತಾಗುತ್ತೆ. ಚರ್ಚೆ ಆದಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಪ್ರತಿಪಕ್ಷಗಳು ಈಗ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಈ ಕುಮಾರಸ್ವಾಮಿ ನಾವು ಯಾವುದನ್ನು ಯಾರ ಮೇಲೂ ಸೇಡಿನ ರಾಜಕಾರಣ ಮಾಡ್ತಾ ಇಲ್ಲ.